ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಹೂಗಾರ್ ಅಂತ. ನಾನಿರೋದು ಬಳ್ಳಾರಿಯಲ್ಲಿ. ಸೊ ನಾನೀಗ MBA ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಸೊ ನಾನು ಮೆಡಿಟೇಷನ್ ಮಾಡೋಕ್ಕೆ 5 years ಆಯಿತು. ಸೊ ನಾನು ಮುಂಚೆ ಪಿರಮಿಡ್ ಕೆಳಗಡೆನೇ ರೆಂಟಲ್ಲಿದ್ವಿ. ಸೊ ಆಗ ಎಲ್ಲರೂ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾಯಿದ್ರು, ಬಟ್ ನಾನು ಮಾಡಿರಲಿಲ್ಲ. ಬಿಕಾಸ್ ಆ್ಯಕ್ಚುಲಿ ನಾವು ಯೂತ್ಸ್ ಆಗಿರೋದ್ರಿಂದ ಅದನ್ನೆಲ್ಲ ಯೂಶ್ವಲಿ ನಂಬೋದಿಲ್ಲ. ಸೊ ನಾವು ಯಾಕೆ ಮಾಡಬೇಕು, ನನಗೆ ಅದು ನೆಸೆಸರಿ ಇಲ್ಲ ಅಂತ. ಆ್ಯಕ್ಚುಲಿ ನಮ್ಮ ಮೈಂಡ್ಸೆಟ್ ಕೂಡ ಆಗ ದೊಡ್ಡವ್ರು ಮಾಡ್ಬೇಕು ತಾನೇ, ನಾವು ಯಾಕೆ ಮಾಡಬೇಕು ಅಂತ ನಾವು ಸುಮ್ಮನೆ ಇದ್ವಿ. ಬಟ್ ನನಗೆ 10th ಬಂತು. ಸೊ 10th ಅಂದಮೇಲೆ ಎಲ್ರಿಗೂ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ 10th ಅಂದರೆ ಡಿಸ್ಟಿಂಕ್ಷನ್ ಬರಬೇಕು, ತುಂಬ ಮಾರ್ಕ್ಸ್ ಬರಬೇಕು ಅಂತ ಇರ್ತಾರೆ. ಸೊ ನಾನು ಕೂಡ ಅದೇ ಥರ ಸರಿ ಆಯಿತು, ನಂಗೆ ಮಾರ್ಕ್ಸ್ ಬೇಕು ನೋಡೋಣ ಅಂದ್ಬಿಟ್ಟು 41 days ಸಂಕಲ್ಪ ಇಟ್ಕೊಂಡು ಪಿರಮಿಡಲ್ಲೇ ನಾನು ಮೆಡಿಟೇಷನ್ ಮಾಡಿದೆ. ಸೊ ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ನಾನು ಡಿಸ್ಟಿಂಕ್ಷನ್ ಬರುತ್ತೆ ಅಂತ. ಬಟ್ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ 10th. ಸೊ ಆಗ ಮಾಡಿದೆ, ಬಟ್ ಮತ್ತೆ ನಾನು ಬಿಟ್ಬಿಟ್ಟೆ. ಬಿಕಾಸ್ ಹೆಂಗೋ ಡಿಸ್ಟಿಂಕ್ಷನ್ ಬಂತು, ಮತ್ತು ಇನ್ಯಾಕೆ ಮಾಡಬೇಕು ಆ ಥರ. ಸೊ ಆ ಟೈಮಲ್ಲಿ ಹೌದು ನನಗೆ ಈ ಥರ ಆಗಿದೆ ಮೆಡಿಟೇಷನಿಂದ, ನಾನು ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದು ಒಂದು ಮೈಂಡ್ಸೆಟ್ ಇರಲಿಲ್ಲ. ಬಿಕಾಸ್ ಅವಾಗಿನ ಮೈಂಡ್ಸೆಟ್ಟೇ ಬೇರೆ, ಬಟ್ ಇವಾಗಿನ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. ಸೊ ಅದೇ ಥರ ಆಯಿತು. ಮತ್ತು ನಾವು ಬರ್ತಾ ಹಂಗೆ ನಂದು PUC ಆಯಿತು. ಸೊ ಸೆಕೆಂಡ್ PUC ಲಾಸ್ಟ್ ಎಕ್ಸಾಮ್ ಇತ್ತು ಆ್ಯಕ್ಚುಲಿ ಅವತ್ತಿನ ದಿವಸ ಏನಾಗಿದ್ದೇನೋ ಗೊತ್ತಿಲ್ಲ. ಬಟ್ ಲಾಸ್ಟ್ ಡೇ ಅವತ್ತು ನಂಗೆ ತುಂಬ ಭಯ ಆಗ್ತಿತ್ತು. ಅವತ್ತೆಲ್ಲ ನಿದ್ದೆನೇ ಬಂದಿರಲಿಲ್ಲ. 2 days ಆಯಿತು ನಿದ್ದೆನೇ ಇರಲಿಲ್ಲ. ಸೊ ಏನಾಯಿತು, ಯಾಕೆ ನಿದ್ದೆ ಬರ್ತಾಯಿಲ್ಲ ಅಂತ ನಾನು ಸುಮ್ಮನಾದೆ. ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಆಂಟಿ ಅವ್ರ ಮಗ ಬಂದಿದ್ದರು, ಅವ್ರಿಗೆ ಹುಷಾರಿರಲಿಲ್ಲ. ಸೊ ತಾಯ್ತ ಹಾಕ್ಸ್ಕೋಬೇಕಂತ ಹೋಗಿದ್ದರು. ಸೊ ನನಗೂ ನಿದ್ದೆ ಬರ್ತಾಯಿಲ್ಲ, ನನಗೂ ತಾಯ್ತ ಹಾಕ್ಸಿ ಅಂದ್ಬಿಟ್ಟು ನಾನು ಹೋಗಿದ್ದೆ ತಾಯ್ತ ಹಾಕ್ಸೋಕ್ಕೆ. ಸೊ ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ನನಗೆ ನಾನೆಲ್ಲ ಹೋಗಿ ನನಗೆ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಅವ್ರು ಎಲ್ಲರೂ ದೂರ ಸರಿಸ್ಬಿಟ್ರು. ಲೈಕ್ ಏನಾದರೂ ದೆವ್ವ ಬಂದರೆ ಯಾವ ಥರ ದೂರ ಮಾಡ್ತಾರೆ, ಸೊ ಆ ಥರ ನಂಗೆ ಭಯ ಆಯಿತು. ನಾನು ಆ್ಯಕ್ಚುಲಿ ಇದನ್ನು TV-ನಲ್ಲಿ ನೋಡ್ತಾ ಇದ್ದೆ, ಬಟ್ ಇದೇನು ನನಗೆ ದೆವ್ವ ಬಂದಿದ್ದೇನಾ ಅಂತ. ಬಿಕಾಸ್ ಆ ಥರ ಅವರು ಸ್ವಾಮೀಜಿಗಳು ಆ ಥರ ಮಾಡಿಬಿಟ್ಟಿದ್ರು. ಸೊ ಎಲ್ಲರೂ ದೂರ ಸರಿಸಿ ನನಗೆ ಅವ್ರ ತಲೆ ಮೇಲೆ ಟವಲ್ ಹಾಕ್ಕೊಂಡು ಡಿಫ್ರೆಂಟ್ ಒಂದು ಫೇಸ್ ಕಟ್ಸ್ ಎಲ್ಲ ತೋರಿಸ್ತಾಯಿದ್ರು, ಹಿಂಗೆ ಭಯ ಆಗ್ತಿದ್ದೇನಾ ಇಲ್ಲ ಅಂತ. ಅದು ಯಾಕೆ ಆಗ್ತಿದೆ ಅಂತ ಹೇಳಲಿಲ್ಲ. ಬಟ್ ಅವ್ರು ಲಾಸ್ಟಿಗೆ ಒಂದು ಮಾತು ಹೇಳಿದರು, ನಿಂಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇದೆ, ತುಂಬಾ ನಾನು ತೆಗ್ದಿದ್ದೀನಿ, ಇನ್ನು ಸ್ವಲ್ಪ ಇದೆ, ಅದು ಮೇಲಾಗುತ್ತೆ ಅಂತೇಳಿ ನೆಂಬೆಣ್ಣು ಕೊಟ್ಟಿದ್ರು. ಸೊ ಆಗಿಂದ ನಂಗೆ ಪ್ರತಿದಿನ ಭಯ. ಮನೇಲಿ ಇರಬೇಕಂದ್ರೇ ಭಯ. ಆ್ಯಕ್ಚುಲಿ ಮನೇಲಿ ಇದ್ದಾಗ ಭಯ ಅನಿಸಲ್ಲ, ಬಟ್ ನನಗೆ ಮನೇಲಿ ಇರಬೇಕಂದ್ರೇ ಭಯ. ಸೊ ಎಲ್ಲಿಗಾದ್ರೂ ಊರಿಗೆ ಹೋಗೋಣ ಅನ್ಸೋದು, ಇಲ್ಲ ಹೊರಗೆ ಕುತ್ಕೊಳ್ಳೋಣ ಅನ್ಸೋದು, ಆ ಥರ ಆಗ್ತಾಯಿತ್ತು. ನಂಗೆ ತುಂಬ ಮನೇಲಿ ಇರೋಕ್ಕೆ ಆಗ್ತಿರಲಿಲ್ಲ. ಆ್ಯಕ್ಚುಲಿ ನಾವು ರೀಸೆಂಟಾಗಿ ಹೊಸ ಮನೆಗೆ ಹೋಗಿದ್ವಿ. ಬಟ್ ನನಗೆ ಮನೇಲಿ ಹೇಳೋಕ್ಕಾಗ್ತಿರ್ಲಿಲ್ಲ, ನನಗೆ ಈ ಥರ ಆಗ್ತಿದೆ, ಯಾಕೋ ಮನೆ ಬಿಟ್ಟು ಹೋಗೋಣ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಬಟ್ ನಂಗೆ ತುಂಬ ಯಾವತ್ತೂ ನನಗೇನೂ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಅವತ್ತಿನ ದಿವಸ ಹಾಗಾದಾಗ ನಿಂಗೆ ಲೈಫ್ ಬೇಡ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ನಂಗೆ ತುಂಬ ನಾನೇ ಶಾಕ್ ಆದೆ, ಯಾಕೆ ನನಗೆ ಈ ಥರ ನಂಗೆ ಲೈಫೇ ಬೇಡ ಅನ್ಸೋ ಥರ ಅಷ್ಟು ಭಯ ಆಗಿದೆ ಅಲ್ಲ ಏನು ಅಂತ. ಎಷ್ಟೋ ಹತ್ರ ಕೇಳಿದೆ, TV-ನಲ್ಲೆಲ್ಲ ನೋಡಿದೆ. ಮೇ ಬಿ ನಾನು ಅಂದ್ಕೊಂಡೆ, ಮೇ ಬಿ ಏನಾದರೂ ಆತ್ಮ ಪ್ರವೇಶ ಏನಾದರೂ ಆಗಿದ್ದೇನೆ ಅಂತ. ಐ ಡೋಂಟ್ ನೋ ರಿಯಲಿ ವಾಟ್ ಇಟ್ ಮೀನ್, ಬಟ್ ಆ ಥರ ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ TV-ನಲ್ಲೆಲ್ಲ ನೋಡ್ತೀವಲ್ಲ, ಸೊ ಆ ಥರ ಅಂದ್ಕೊಂಡಿದ್ದೆ. ಪೂಜೆ ಮಾಡಬೇಕಾದ್ರೆ ಕೆಟ್ಟ ಮಾತು ಬರೋದು, ಇಲ್ಲ ಏನೋ ನಂಗೆ ದೇವ್ರಂದರೆ ಭಕ್ತಿ ಇದ್ದರೂ ಕೂಡ ಆ ಥರ ಆಗ್ತಾಯಿತ್ತು. ಇದು ನಂಗೆ ತುಂಬಾ ಒಂದು ನೋವು ಉಂಟು ಮಾಡಿರೋ ವಿಷಯ. ಸೊ ನಾನು ಏನು ಮಾಡಿದೆ, ಎಲ್ಲ ಕಡೆ ಹೋದೆ, ನಂಗೆ ಎಲ್ಲೂ ಸಮಾಧಾನ ಅನ್ನೋದೇ ಇರಲಿಲ್ಲ. ತುಂಬ ಅಳು ಬರ್ತಾಯಿತ್ತು. ಹೋಗಲಿ ಅಂತ ನಾನು ದಾವಣಗೆರೆಗೆ ಹೋಗಿದ್ದೆ. ಅಲ್ಲಿ ಉಕ್ಕುಡ್ಗಾತ್ರಿ ಅಂತ ಊರಿದೆ, ಅಲ್ಲಿ ದೆವ್ವ ಏನಾದರೂ ಇದ್ದರೆ ಬಿಡ್ತಾರೆ, ಆ್ಯಕ್ಚುಲಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಯೂಶ್ವಲಿ ಅದಕ್ಕೋಸ್ಕರನೇ ಅಂತ ಹೋಗಿಲ್ಲ, ಬಟ್ ಪೂಜೆಗೆ ಅಂತ ಹೋಗಿದ್ದೆ. ನೋಡೋಣ ನನಗೆ ಈ ಥರ ಅನಿಸ್ತಾ ಇದೆಯಲ್ಲ, ಅಲ್ಲಾದರೂ ಏನಾದರೂ ಮೇಲಾಗುತ್ತೇನಾ, ನನಗೆ ಪ್ರಶಾಂತಿ ಸಿಗುತ್ತಾ ಅಂತ ಹೋಗಿದ್ದೆ. ಅಲ್ಲಿ ಹೋಗಿದ್ರು ಕೂಡ ಯಾವ ದೆವ್ವನೂ ಬರಲಿಲ್ಲ, ಭೂತನೂ ಬರಲಿಲ್ಲ. ಬಟ್ ಇದೇ ಥರ ಹಂಗೆ ಭಯ ಅನ್ನೋದು ಸ್ಟಾಪ್ ಆಗಲೇ ಇಲ್ಲ ನನಗೆ. ಎಷ್ಟು ದೇವ್ರಿಗೆ ಪ್ರೇ ಮಾಡಿದೆ, ಎಷ್ಟು ನನ್ನ ಫೇವ್ರೆಟ್ ಗಾಡ್ಸ್ಗಾಗಿರಲಿ ಎಷ್ಟು ಪ್ರೇ ಮಾಡಿದರೂ ಕೂಡ ಅದು ಯಾವುದೂ ಇದೇ ಆಗಲಿಲ್ಲ ನನಗೆ. ಲಾಸ್ಟಿಗೆ ನನಗೆ ಒಂದೊಂದು ಓನ್ಲಿ ಆಪ್ಷನ್ ಇದ್ದಿದ್ದು ಮೆಡಿಟೇಷನ್. ನೋಡೋಣ ಅಂತೇಳಿ ನಾನು ಅದು ಆ್ಯಕ್ಚುಲಿ ಹೆಂಗೆ ಚೂಸ್ ಮಾಡಿದೆ ಅಂತ ಗೊತ್ತಿಲ್ಲ, ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಸೊ ನಾನು ಯಾವಾಗ 41 days ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ನಾನು ಪಿರಮಿಡಲ್ಲಿ ಈ ಥರ ನಂಗೆ ಭಯ ಹೋಗಬೇಕು, ನನಗೆ ಈ ಥರ ಯಾವುದೂ ಇರಬಾರ್ದು ಅನ್ನೋ ಥರ 41 days ಸಂಕಲ್ಪ ಮಾಡ್ಕೊಂಡಿದ್ದೆ. ನಾನು ಸಂಕಲ್ಪ ಮಾಡ್ಕೊಂಡು 5-6 daysಗೆ ನನ್ನ ಭಯ ಎಲ್ಲನೂ ಹೊರಟೋಯ್ತು.
ನನಗೆ ಯಾವುದೇ ಭಯ ಇರಲಿಲ್ಲ. ನನಗೆ ಎಷ್ಟು ಚೇಂಜಸ್ ಆಯಿತು ಅಂದರೆ ಬರ್ತಾ ಬರ್ತಾ ನನ್ನಲ್ಲಿರೋ ಒಂದೆಲ್ಲ ಟ್ಯಾಲೆಂಟ್ಸ್ ಹೊರಗಡೆ ಬಂತು. ಆ್ಯಕ್ಚುಲಿ ನಾನು ಸ್ಕೂಲ್ ಡೇಸಲ್ಲಿ ಸಾಂಗ್ಸ್ ಆಡ್ತಾಯಿದ್ದೆ, ಬಟ್ ನನಗೆ ಅದನ್ನು ಪ್ರೋತ್ಸಾಹ ಮಾಡ್ತಾಯಿದ್ರು, ಬಟ್ ನನಗೆ ಅಷ್ಟು ಧೈರ್ಯ ಇರಲಿಲ್ಲ. ನಾನು ನಿಜವಾಗ್ಲೂ ಅಷ್ಟು ಜನ ಮುಂದೆ ಆಡೋದಾಗಿಲ್ಲ, ಅದೇನೂ ಇರಲಿಲ್ಲ, ಜಸ್ಟ್ ಲೈಟಾಗಿ. ಬಟ್ ನಾನು ಯಾವಾಗ ಧ್ಯಾನ ಮಾಡಿದೆ ಅಲ್ಲ, ನನ್ನ ಲೈಫಲ್ಲಿ ಅನ್ನೆಸೆಸರಿ ಪೀಪಲ್, ಇದು ತುಂಬ ಮುಖ್ಯ. ಎಲ್ಲರ ಜೀವನದಲ್ಲಿ ಅನ್ನೆಸೆಸರಿ ಪೀಪಲ್ಸ್ ಬರ್ತಾ ಇರ್ತಾರೆ, ನೋವು ಕೊಡ್ತಾ ಇರ್ತಾರೆ. ಸೊ ನಾವು ಅವ್ರನ್ನ ನಂಬ್ತಾ ಇರ್ತೀವಿ. ಬಟ್ ನಾನು ಮೆಡಿಟೇಷನ್ ಮಾಡಿದಾಗ ಅನ್ನೆಸೆಸರಿ ಪೀಪಲ್ಸ್ ಎಲ್ಲ ಹೋದರು. ಅದು ಹೆಂಗೆ ಹೋದ್ರು ಅಂತ ನನಗೂ ಇವಾಗೂ ಆಶ್ಚರ್ಯ ಆಗುತ್ತೆ. ಬಿಕಾಸ್ ಅನ್ನೆಸೆಸರಿ ಪೀಪಲ್ ಮೆಡಿಟೇಷನಿಂದ ಒಂದು ಮಿರಾಕಲಿಂದ ಹೋಗಿದ್ದಾರೆ ಅಂದರೆ ನಮ್ಗೆ ಎಷ್ಟು ಖುಷಿ ಇರಬೇಕು. ಯಾಕಂದರೆ ರೈಟ್ ಪರ್ಸನ್ ನಮ್ಮ ಲೈಫಲ್ಲಿ ಇರ್ತಾರೆ, ರಾಂಗ್ ಪರ್ಸನ್ ಹೋಗ್ತಾರೆ ಅನ್ನೋದಾದರೆ ನಮ್ಮ ಲೈಫಲ್ಲಿ ಯಾವ ಪ್ರಾಬ್ಲಮ್ಸು ಇರೋಲ್ಲ. ಸೊ ಮೆಡಿಟೇಷನಿಂದ ನಂಗೆ ಆ ಥರ ಆಯಿತು. ಅದೇ ಥರ ನನಗೆ ಸಿಂಗಿಂಗ್ ಅಂತ ಬಂದಾಗ ನನಗೇನು ಗೊತ್ತಿರಲಿಲ್ಲ, ನಾನು ಸಂಗೀತನೂ ಕಲ್ತಿರಲಿಲ್ಲ. ಬಟ್ ನಾನು ಹೆಂಗೆ ಹಾಡ್ತಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ಬಿಕಾಸ್ ಎಷ್ಟೋ ಜನ ಒಂದು ಹಂಪಿ ಉತ್ಸವದಲ್ಲಾಗಿರಲಿ, ಯಾವುದೇ ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ ಆಗಿರಲಿ, ಎಷ್ಟೋ ಜನ ಫ್ಯಾನ್ಸ್ ಇರ್ತಾರೆ, ಎಷ್ಟೋ ಜನ ಆಡಿಯನ್ಸ್ ಇರ್ತಾರೆ. ಸೊ ನಾವು ಅವ್ರನ್ನ ಫೇಸ್ ಮಾಡಿ ಹಾಡೋದು ಅಷ್ಟು ಸುಲಭ ಅಲ್ಲ. ಆ್ಯಂಡ್ ಅದು ತುಂಬಾ ಕಷ್ಟ ಆಗಿರುತ್ತೆ. ಬಿಕಾಸ್ ನಾವು ಸ್ಟೇಜಲ್ಲಿದ್ದಾಗ ನಮಗೆ ಎಷ್ಟೋ ಜನನ ನೋಡ್ತಾ ಇರ್ತೀವಿ, ಪ್ಯಾನಿಕ್ ಆಗ್ತಾ ಇರ್ತೀವಿ. ಬಿಕಾಸ್ ಐ ಕಾಂಟ್ಯಾಕ್ಟ್ ಇರೋದಿಲ್ಲ. ಸೊ ಯಾರು ಏನು ಅಂದ್ಕೊತಾರೆ ಅಂತ ತುಂಬ ಭಯ ಇರ್ತಾಯಿತ್ತು. ಬಟ್ ನನಗೆ ಏನು ಗೊತ್ತಿಲ್ಲ, ಆ ಮೆಡಿಟೇಷನಿಂದ ಐ ಕ್ಯಾನ್ ಸಿಂಗ್ ರಿಯಲಿ ವೆಲ್ ವಿತೌಟ್ ಲರ್ನಿಂಗ್ ಸಿಂಗಿಂಗ್ ಕ್ಲಾಸಿಕಲ್. ಅಸಲು ನಾನು ಹೆಂಗೆ ನನಗೂ ಇವಾಗ ಆಶ್ಚರ್ಯ ಆಗ್ತಿದೆ ನಾನು ಹೆಂಗೆ ಹಾಡಿದ್ದೆ ಅಂತೇಳಿ. ಸೊ ಹಂಗೆ ನಾನು ಸಿಂಗಿಂಗ್ ಹಾಡಿದೆ. ಬರ್ತಾ ನನ್ನ ವಾಯ್ಸಲ್ಲಿ ಕೂಡ ಇಂಪ್ರೂವ್ ಆಯಿತು. ಬಿಕಾಸ್ ನಾನು ಫಸ್ಟ್ ಸಾಂಗ್ ಹಾಡಿದಾಗ ಮತ್ತು ನೆಕ್ಸ್ಟ್ 2 ಸಾಂಗ್ ಮೆಡಿಟೇಷನ್ ಕಂಟಿನ್ಯೂ ಮಾಡ್ತಾ ಎಷ್ಟು ನನ್ನ ವಾಯ್ಸಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ನನಗೆ ಅವಾಗೇ ಗೊತ್ತಾಗುತ್ತೆ. ಸಿಂಗಿಂಗ್ ಅಂತ ಬಂದಾಗ ಮೆಡಿಟೇಷನಿಂದ ನನಗೆ ಸಿಂಗಿಂಗಲ್ಲಿ ಎಷ್ಟೋ ಚಾನ್ಸಸ್ ಸಿಕ್ತು. ಎಷ್ಟೋ ಜನ ನನ್ನ ಲ್ಯಾಕ್ಸ್ ಟುಗೆದರ್ ವ್ಯೂವರ್ಸ್, ಮಿಲಿಯನ್ಸ್ ಟುಗೆದರ್ ವ್ಯೂವರ್ಸ್ ಎಲ್ಲ ಆಯಿತು. ಫೇಸ್ಬುಕ್ಕಲ್ಲಿ ಎಷ್ಟೋ ಜನ ಹಂಪಿ ಉತ್ಸವನ ಕೊಟ್ಟೆ. ಎಷ್ಟೋ ಜನ ಒಂದು ಏನಂತಾರೆ, ಒಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ತು ನನಗೆ ಮೆಡಿಟೇಷನಿಂದ ಜಸ್ಟ್ ಸಿಂಗಿಂಗ್ ಅಲ್ಲ, ಎಲ್ಲ ವಿಷಯದಲ್ಲಿ ನಾವು ವಿ ಕಾಂಟ್ ಎಕ್ಸ್ಪ್ರೆಸ್. ಗೊತ್ತಾ ಯಾವ ಥರ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಎನಿ ಸೆಲೆಬ್ರಿಟೀಸ್, ಅವ್ರಿಗೆ ಒಂದು ಬಾಡಿಗಾರ್ಡ್ ಇರ್ತಾರೆ, ಅವ್ರಿಗೆ ಏನಾಗುತ್ತೆ ಏನಿಲ್ಲ ಅನ್ನೋ ಥರ. ಬಟ್ ನಾವು ಮೆಡಿಟೇಷನ್ ಮಾಡೋರಿಗೆ ಯಾವ ಬಾಡಿಗಾರ್ಡ್ಸು ಬೇಕಾಗಿಲ್ಲ. ಬಿಕಾಸ್ ಆಲ್ವೇಸ್ ಮಾಸ್ಟರ್ಸ್ ನಮ್ಮ ಹಿಂದೆನೇ ಇರ್ತಾರೆ. ಬಟ್ ನನಗೆ ನನ್ನ ವಿಷಯದಲ್ಲಿ ಪ್ರತಿ ಕ್ಷಣ ನಾನು ಹೊರಗೆ ಹೋಗಿರಲಿ, ಎಲ್ಲಿಗಾದರೂ ಐ ವಾಸ್ ಜಸ್ಟ್ ಫೀಲಿಂಗ್ ಲೈಕ್ ನನ್ನ ಹಿಂದೆ ಯಾರೋ ಇದ್ದಾರೆ, ದೇ ಆರ್ ಪ್ರೊಟೆಕ್ಟಿಂಗ್ ಮೀ ಅಂತ. ಬಿಕಾಸ್ ನನಗೆ ಅದು ಫೀಲ್ ಆಗ್ತಾ ಇರುತ್ತೆ. ಮೇ ಬಿ ನಾನು ಅದನ್ನು ನೋಡದೇ ಇರ್ಬೋದು, ಬಟ್ ನನಗೆ ಎವ್ರಿ ಸೆಕೆಂಡ್ ನನ್ನ ಹಿಂದೆ ಯಾರೋ ಇದ್ದಾರೆ, ಕಾಪಾಡ್ತಿದ್ದಾರೆ. ಎವ್ರಿ ಟೈಮ್ ಪ್ರೊಟೆಕ್ಷನ್. ಬಟ್ ಯಾವ ಥರ ಅಂದರೆ, ಒಂದು ಹ್ಯೂಮನ್ ಬೀಯಿಂಗ್ಗೆ ಇಫ್ ದೇ ಆರ್ ಅರೌಂಡ್ ದ ಪ್ರೊಟೆಕ್ಷನ್ ಅಂದರೆ, ಪ್ರೊಟೆಕ್ಷನ್ ಇದೆ ಅವರಿಗೆ ಅಂದರೆ ಅವ್ರಿಗೆ ಅದಕ್ಕಿಂತ ಬೇರೆ ಏನೂ ಬೇಕಾಗಿರಲ್ಲ. ಬಿಕಾಸ್ ಎಷ್ಟೋ ಜನ ಇವಾಗ ಹೊರಗಡೆ ನೋಡ್ತಾ ಇರ್ತೀವಿ, ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಸೊ ಎಷ್ಟೋ ಸರಿ ನನಗೆ ಹಂಗೆ ಆಗೋದು ಕೂಡ ತಪ್ಪೋಗಿದೆ. ಅದು ನಿಜವಾಗ್ಲೂ ಮಿರಾಕಲ್. ಬಿಕಾಸ್ ಸಣ್ಣದು ಆಗೋದು ಕೂಡ ತಪ್ಪೋಗಿದೆ. ಅಷ್ಟು ಪ್ರತಿ ಕ್ಷಣ ನನಗೆ ನನ್ನ ಹಿಂದೆನೇ ಇದ್ದು ಮಾಸ್ಟರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಧ್ಯಾನದಿಂದ ನನಗೆ ಎಷ್ಟು ಒಳ್ಳೆಯದಾಗಿದೆ ಚೇಂಜಸ್. ಪ್ರತಿ ಕ್ಷಣ ನಾನು ಏನಾದರೂ ಒಂದು ಸಣ್ಣದೇನಾದರೂ ಇದು ನಾನು ಮಾಡಬಾರ್ದು ಅನ್ನೋದಾದರೆ ನನ್ನ ಒಳಗಿರೋದು ಹೇಳ್ತಿದೆ, ಇಲ್ಲ ನೀನು ಇದು ಮಾಡಬಾರ್ದು ಅಂತ ನಂಗೆ ಪ್ರೀತಿಯಿಂದನೇ ಹೇಳುತ್ತೆ. ಬಿಕಾಸ್ ನಾವೊಂದು ಏನಾದರೂ ತಪ್ಪು ಮಾಡಿದಾಗ ನಮ್ಮ ಇನ್ನರ್ ಒಳಗಡೆ ನೀವು ಇದು ಮಾಡಬಾರ್ದು, ಇದು ಕರೆಕ್ಟ್ ಅಲ್ಲ, ನೀವು ಈ ಥರ ಮಾಡಿ ಅಂತ ಹೇಳಿದಾಗ, ಬಿಕಾಸ್ ನಮ್ಮಲ್ಲೇ ಇದೆ, ಅದು ಗೈಡೆನ್ಸ್ ನಮ್ಮಲ್ಲೇ ಇರುತ್ತೆ. ಸೊ ಅದು ಗೈಡೆನ್ಸ್ ಮಾಡಿದಾಗ ನಮಗೆ ಇನ್ನೂ ಖುಷಿಯಾಗುತ್ತೆ. ಬಿಕಾಸ್ ನಾವು ಇನ್ನೂ ರೈಟ್ ವೇಗೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ಥರ ನನಗೆ ಧ್ಯಾನ ತುಂಬ ಸಪೋರ್ಟ್ ಮಾಡಿದೆ. ಎವ್ರಿ ಟೈಮ್ ಧ್ಯಾನ ಅನ್ನೋದು ನನಗೆ ಹೆಂಗಾಗಿದೆ ಅಂದರೆ, ಅದು ಒಂದು ವೇಳೆ ನಾನು ಕುತ್ಕೊಳಕ್ಕಾಗಲ್ಲ ಅಂದ್ರೂ ನಾನು ಅದನ್ನು ಬಿಟ್ಟಿಲ್ಲ ಧ್ಯಾನ. ಬಿಕಾಸ್ ಐ ವಾಂಟ್, ಯಾಕಂದರೆ ನನಗೆ ನನಗೆ ಒಂದು ಲೈಫ್ ಕೊಟ್ಟಿದೆ, ಒಂದು ಆಪರ್ಚುನಿಟಿ ಕೊಟ್ಟಿದೆ. ಸೊ ನಾನು ಎಲ್ರಿಗೂ ಏನು ಹೇಳೋದಂದರೆ, ಧ್ಯಾನ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಧ್ಯಾನದಿಂದ ನಾನು MBAದಲ್ಲಿ ಆ್ಯಕ್ಚುಲಿ VTU ಯೂನಿವರ್ಸಿಟಿ ಆಗಿರೋದ್ರಿಂದ MBA ಪಾಸಾಗೋದು ತುಂಬ ಕಷ್ಟ. ಬಟ್ ನನಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ. ಕೋವಿಡಿಂದ ಸೊ ಚೆನ್ನಾಗಿ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಬಟ್ ನಿಜವಾಗ್ಲೂ ಟಾಪ್ 10 ರ್ಯಾಂಕಲ್ಲಿ ನಾನು MBA ಪಾಸಾಗಿದ್ದೀನಿ. ಸೊ ನನಗೆ ನಿಜವಾಗ್ಲೂ ಖುಷಿ ಅದೆಲ್ಲ ಧ್ಯಾನದಿಂದ ಅಂತಲೇ ಹೇಳ್ಬೋದು. ಸೊ ನಾನು ಏನು ಹೇಳೋದಿಷ್ಟೇ ಅಂದರೆ, ಪ್ರತಿಯೊಂದು ಯೂತ್ ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು. ಬಿಕಾಸ್ ಏನು ಹೇಳ್ತಾರೆ ಅಂದರೆ, ಆ್ಯಕ್ಚುಲಿ ಸೀನಿಯರ್ ಸಿಟಿಸನ್ಸ್ ಏನು ಹೇಳ್ತಾರೆ, ನಮಗೆ ಬೇಡ, ಹುಡುಗರಿಗೆ ಮಾತ್ರ ಇದು ಅಂತ ಹೇಳ್ತಾರೆ. ಬಟ್ ಹುಡುಗರು ಏನು ಹೇಳ್ತಾರೆ, ಇದೆಲ್ಲ ನಮಗೆಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಮಾತ್ರ ಅಂತ. ಬಟ್ ಇಲ್ಲ, ನಾವು ಯೂತ್, ಸೊ ನಮ್ಮಿಂದನೇ ಇದೆಲ್ಲನೂ ಸ್ಟಾರ್ಟ್ ಆಗಬೇಕು. ಬಿಕಾಸ್ ಯೂತ್ ಇದನ್ನೆಲ್ಲ ನಂಬೋದು ತುಂಬ ಕಷ್ಟ. ಬಟ್ ಬಿಕಾಸ್ ನಾನು ಆ ಟೈಮಲ್ಲಿ ಆ ಪ್ಲೇಸಲ್ಲಿ ಇದ್ದಾಗ ನನಗೂ ಗೊತ್ತು. ಬಟ್ ನಾವು ಒಂದು ಸಾರಿ ನಿಜ ಏನಂತ ನಮಗೆ ಗೊತ್ತಾದರೆ ನಾವು ಕೂಡ ಇದಾಗುತ್ತೆ. ಬಿಕಾಸ್ ಪ್ರತಿಯೊಬ್ಬರು ಯೂತ್ಸ್ ಆಗಿರಲಿ, ಯಾರೇ ಆಗಿರಲಿ, ಅವ್ರಿಗೆ ಕಷ್ಟದಿಂದನೇ ಅವರು ಬಂದಿರೋದು. ಬಿಕಾಸ್ ಏನೇ ಕಷ್ಟ ಇದೆ, ಅವ್ರಿಗೆ ಎಲ್ಲೂ ಸೊಲ್ಯೂಷನ್ ಇಲ್ಲ ಅಂದಾಗ ಮಾತ್ರ ಅವ್ರು ಮೆಡಿಟೇಷನ್ಗೆ ಬಂದಿದ್ದಾರೆ. ಸೊ ತುಂಬ ಜನ ಯೂತ್ಸ್ ಕೂಡ ಈ ವಿಡಿಯೋನ ನೋಡ್ತಾ ಇರ್ತೀರಾ ನೀವು. ಸೊ ಪ್ಲೀಸ್ ದಯವಿಟ್ಟು ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇರಬೇಕು ಅಂತಲ್ಲ. ಸೊ ನಿಮ್ಮನ್ನು ನೀವು ತಿಳಿದುಕೊಳ್ಳೋಕ್ಕೆ, ನೀವು ಯಾಕೆ ಬಂದಿದ್ದೀರಾ, ನಿಮ್ಮನ್ನು ನೀವು ಅರಿತು ಮಾಡ್ಕೊಳ್ಳೋದಕ್ಕೆ, ನೀವು ಪ್ರತಿಯೊಬ್ಬರು ನಿಮ್ಮ ಲೈಫ್ನ
ಖುಷಿಯಾಗಿರೋ ಲೈಫ್ನ ನೀವು ನೋಡಬೇಕು, ನೀವು ಹ್ಯಾಪಿಯಾಗಿರಬೇಕು, ನೀವು ಅಂದ್ಕೊಂಡಿದ್ದೆಲ್ಲನೂ ಸಾಧನೆ ಮಾಡಬೇಕು ಅನ್ನೋದಾದರೆ, ಬಿಕಾಸ್ ಇದು ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ ಎಷ್ಟು ಕಾಂಪಿಟೇಷನ್ ಇರುತ್ತೆ, ಎಷ್ಟೋ ಇದಿರುತ್ತೆ. ಬಟ್ ಈ ಕಾಂಪಿಟೇಷನ್ನ ಫೇಸ್ ಮಾಡೋಕ್ಕೆ ಒಂದು ಧೈರ್ಯ ಬೇಕು. ಆ ಧೈರ್ಯ ನಮ್ಮ ಯೂಸ್ಗಳಿಗೆ ಬೇಕು ಅಂದರೆ ನಾವು ನಿಜವಾಗ್ಲೂ ಮೆಡಿಟೇಷನ್ ಮಾಡಲೇಬೇಕಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಮೆಡಿಟೇಷನ್ ಮಾಡಿ. ಸೊ ಇದು ಯಾವುದೇ ಒಂದು ಇನ್ಫ್ಲುಯೆನ್ಸ್ ಅಲ್ಲ, ಇದು ನಮ್ಮ ಒಂದು ಓನ್ ಸ್ಟೋರಿ, ನಮ್ಮೊಂದು ಓನ್ ಎಕ್ಸ್ಪೀರಿಯನ್ಸ್. ಸೊ ನೀವು ಕೂಡ ಮೆಡಿಟೇಷನ್ ಮಾಡಿ, ನೀವು ಬೇರೆಯವ್ರಿಗೆ ಮೆಡಿಟೇಷನ್ ಮಾಡಿ ಅಂತ ಹೇಳಿ ಜಸ್ಟ್ ಮೆಡಿಟೇಟ್ ಮಾಡೋದೊಂದಲ್ಲ. ಸೊ ನೀವು ಮೆಡಿಟೇಟ್ ಮಾಡಿ, ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಕೂಡ ನೀವು ಮೆಡಿಟೇಟ್ ಮಾಡೋಕ್ಕೆ ಹೇಳಿ. ಸೊ ದಯವಿಟ್ಟು ಇದೇ ಥರ ಇನ್ನು ಎಲ್ಲ ಬೇರೆಯವರ ಇನ್ನು ತುಂಬ ಸ್ಟೋರೀಸ್ಗಳೆಲ್ಲ ಶೇರ್ ಮಾಡ್ತಾರೆ. ಸೊ ಆ ಸ್ಟೋರೀಸ್ಗಳನ್ನು ನೀವು ನೋಡಬೇಕು ಅನ್ನೋದಾದರೆ PMC ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪೈಮಾ ಕರ್ನಾಟಕ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.